ಈಗ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ಇವಾಗ ಅಕಸ್ಮಾತ್ ಇವಾಗ KKR ಇವಾಗ ಬಂದಿದ್ದಾರೆ, ಸೊ ಅವ್ರು ಹೆಂಗೆ ಎಫೆಕ್ಟ್ ಆಗ್ಬೋದು ಅಂತ ನಂಗೆ ಗೊತ್ತಿಲ್ಲ. ನೀವೇನ್ ಹೇಳ್ತೀರಾ RCB ಮೇಲೆ? ಇಲ್ಲ, ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ಇವಾಗ RCB ಮೇಲೆ KKR ನಡುವೆ ಇರ್ತಕ್ಕಂಥ ಒಂದು ಮ್ಯಾಚ್ ಅಲ್ಲಿ KKR ಏನಾದ್ರು ನಮ್ಮ RCBಗೆ ಒಂದು ಸ್ವಲ್ಪ ಎಫೆಕ್ಟ್ ಕೊಡ್ಬೋದು ಅಂದ್ರೆ ಅವರ ಒಂದು ಸ್ಪಿನ್ ಬೌಲಿಂಗ್ ಇಂದ, ಅಂದ್ರೆ ಬೌಲಿಂಗ್ ಪಡೆಯಿಂದ ನಮ್ಮ RCBಗೆ ಸ್ವಲ್ಪ ಎಫೆಕ್ಟ್ ಕೊಡ್ಬೋದು. ಅದ್ ಬಿಟ್ರೆ ಅವ್ರ ಬ್ಯಾಟಿಂಗ್ ಅಷ್ಟು ಈ ಸೀಸನ್ ಅಲ್ಲಿ ಅವರು ಹೇಳ್ಕೊಳೋ ಅಷ್ಟು ಬ್ಯಾಟಿಂಗ್ ಲೈನಪ್ ಅವ್ರದ್ದು ಚೆನ್ನಾಗಿಲ್ಲ. ಅಂದ್ರೆ ಸ್ಫೋಟಕ ದಾಂಡಿಗರ್ ಇದಾರೆ, ರಿಂಕು ಸಿಂಗ್ ಇದಾರೆ, ವೆಂಕಟೇಶ್ ಅಯ್ಯರ್ ಇದಾರೆ, ಅಜಿಂಕ್ಯ ರಹಾನೆ ಇದಾರೆ, ಕ್ವಿಂಟನ್ ಡಿಕಾಕ್ ಅವರಿದ್ದಾರೆ. ಮತ್ತೆ ಇನ್ನು ಮಿಡ್ ಆರ್ಡರ್ಲಿ ಆಂಡ್ರಸೆಲ್, ಇನ್ನು ಸಾಕಷ್ಟು ಆಟಗಾರರು ಅಲ್ಲಿ ಬಂದಿದ್ದಾರೆ, ಅಂದ್ರೆ ದೇಶೀಯ ಆಟಗಾರರು ಕೂಡ ಇದ್ದಾರೆ. ಬಟ್ ಅವರ ಬ್ಯಾಟಿಂಗ್ ಲೈನಪ್ಪು ಯಾವುದೇ ರೀತಿಯ ಒಂದು ಎಫೆಕ್ಟ್ ಕೊಟ್ಟಿಲ್ಲ ಅವರಿಗೆ, ತಂಡಕ್ಕೆ. ಸೊ ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ. ಬೌಲಿಂಗ್ ಇಂದ ಅವರು ಕೆಲವು ಮ್ಯಾಚ್ ಗೆದ್ದಿದ್ದಾರೆ ಅಂದ್ರೆ ಅದು ಬೌಲಿಂಗ್ ಇಂದನೇ ಕಾರಣ. ಸೊ ಈ ಬೌಲಿಂಗು ನಮ್ಮ RCBಗೆ ಏನಾದರೂ ಸ್ವಲ್ಪ ಎಫೆಕ್ಟ್ ಕೊಡೋ ಚಾನ್ಸ್ ಕೂಡ ಇದೆ. ಸ್ವಲ್ಪ ಅಲ್ಲ, 100% ಟ್ರೈ ಮಾಡ್ತಾರೆ. ಸೊ ಇದನ್ನ ಅವರ ಒಂದು ಬೌಲಿಂಗ್ ಅನ್ನ ನಮ್ಮ RCB ಯಾವ ತರ ಎದುರಿಸುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅದೇ ಇವಾಗ ನಮ್ಮ RCBಗೆ ಇವಾಗ ಅದೇ ಒಂಥರ ಸ್ಪಿನ್, ಬಟ್ ಆ ಥರ ಏನಿಲ್ಲ. ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಆಗಿದ್ದಾರೆ, 1 to 7 ವರ್ಗೂ ನಮಗೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಖಂಡಿತ ಅಫ್ಕೋರ್ಸ್ ನಮಗೆ ಇವಾಗ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇರುತ್ತೆ, ಡೇವಿಡ್ ಮತ್ತೆ ಶಫರ್ಡ್ ಮೇಲೆ ಬಹಳ ನಿರೀಕ್ಷೆ ಇದೆ ಖಂಡಿತ. ಯಾಕಂದ್ರೆ ಲಾಸ್ಟ್ ಟೈಮ್ CSK ಮೇಲೆ ಅವ್ರು ಆಡಿರೋದು ನೋಡಿ, ಅಫ್ಕೋರ್ಸ್ KKR ಮೇಲೇನು ಅದೇ ಒಂದು ಓಪಲ್ ಇರ್ತಾರೆ. ಖಂಡಿತ ಸ್ಪಿನ್ ಮೇಲೆ, ಸ್ಪಿನ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ತಲೆ ಕೆಡಿಸ್ಕೊಳಲ್ಲ. ಬಡಿ ಅಂತ ಆಡ್ತಾರೆ. 6 4ಗಳು ಹಬ್ಬ ಅಂತೂ ಖಂಡಿತ ಬೆಂಗಳೂರಲ್ಲಿ ಇರುತ್ತೆ. ಯಾಕಂದ್ರೆ ಬೆಂಗಳೂರು ಪಿಚ್ ನಿಮ್ಗೆ ಗೊತ್ತಲ್ಲ, ಹೌದು, ಅಷ್ಟು ಚೆನ್ನಾಗಿದೆ ಅದು. ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ನೋಡಕ್ಕೆ ಒಂದು ಚಂದ, ಮನೆಗೆ ನಡಿ ಆತರ ಇರುತ್ತೆ. RCB ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ಅವ್ರ ಕಡೆ ನೀವು ಹೇಳ್ತೀರಿ ಸ್ಪಿನ್ನು ಆತರ ಅಂತ, ನಮ್ ಕಡೆ ಈಗ ಬಂದ್ಬಿಡೋಣ ಇವಾಗ RCB ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಕಡೆಗೆ. ಬ್ಯಾಟಿಂಗ್ ಬಗ್ಗೆ ನೀವೇನ್ ಹೇಳ್ತೀರ ಸ್ವಾಮಿ? ಅರುಣ್, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ RCB ಬ್ಯಾಟಿಂಗ್ ಲೈನಪ್ ಮಾತ್ರ ಈ ಸೀಸನ್ನು ಅಲ್ಟಿ. ಫ್ಯಾನ್ಸ್ 100% ಹೇಳ್ತಾರೆ, ನಾವು ಯಾವುದನ್ನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ. ನೋಡಿ ನೀವು, ಸಾಲ್ಟು ಓಪನಿಂಗ್ ಅಲ್ಲಿ ಸಾಲ್ಟ್ ಬಂದರೂ ಹೊಡಿತಾರೆ, ಬೆತೆಲ್ ಬಂದರೂ ಆಡ್ಕೊಡ್ತಾರೆ. ಇನ್ನು ವಿರಾಟ್ ಅವ್ರ ಆಟ ಆಡ್ತಾರೆ. ಪಡಿಕಲ್ ಇದ್ರು ಅವ್ರ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ ಅನುಭವಿ ಆಟಗಾರ, ಅವರು ತಮ್ಮ ಆಟ ಆಡ್ತಾರೆ. ಅಂದ್ರೆ ಇನ್ನು ನಮ್ಮ ಇದ್ರಲ್ಲಿ ಆಡಿಲ್ಲ, ಬಟ್ ಅನುಭವಿ ಆಟಗಾರ ಆಡ್ತಾರೆ. ಅದಾದ್ಮೇಲೆ ಜಿತೇಶ್ ಶರ್ಮಾ, ರಜತ್ ಪಟಿದಾರ್, ಟೀಮ್ ಡೇವಿಡ್, ರೊಮಾರಿಯಾ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಈ ತರ ಒಂದು ನಮ್ದು ಬ್ಯಾಟಿಂಗ್ ಲೈನಪ್ ಈ ತರ ಸ್ಟ್ರಾಂಗ್ ಆಗಿರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಒಂದು ದೊಡ್ಡ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ದೊಡ್ಡ ಟಾರ್ಗೆಟ್ ಕೊಡೋದಿರ್ಲಿ ಅಥವಾ ದೊಡ್ಡ ಟಾರ್ಗೆಟ್ ಅನ್ನ ಚೇಸ್ ಮಾಡೋದಿರ್ಲಿ, ಯಾವುದಕ್ಕೂ ಕೂಡ ನಮ್ಮ ಬ್ಯಾಟಿಂಗ್ ಲೈನಪ್ ಸಮಸ್ಯೆ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.